ರಾಜರಾಜೇಶ್ವರಿ ನಗರದ ಐಷಾರಾಮಿ ಬಂಗಲೆಯಲ್ಲಿ ಬದುಕನ್ನ ಸಾಗಿಸ್ತಾ ಇದ್ದ ಕೆಡಿಎಲ್ ಲೇಡಿ ಪವಿತ್ರ ಗೌಡ ನಿನ್ನೆ ರಾತ್ರಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಮಾನ್ಯ ಕೈದಿಗಳಂತೆ ಅವರೂ ಕೂಡ ಅಲ್ಲಿ ಇದ್ರು. ರಾಯಲ್ ಲೈಫು ಇಲ್ಲ, ಏನೂ ಮಣ್ಣು ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ರಾತ್ರಿ ಕಳೆದಿದ್ದಾರೆ ಪವಿತ್ರ ಗೌಡ. ಪ್ರತ್ಯೇಕ ಮಹಿಳಾ ಸೆಲ್ನಲ್ಲಿ ಪವಿತ್ರ ಗೌಡ ಸೈಲೆಂಟ್ ಆಗಿದ್ರು. ನಿನ್ನೆ ಜೈಲು ಸೇರಿದ ಪವಿತ್ರಾಗೆ ಇವತ್ತು ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ. ಇತ್ತ ಕ್ವಾರಂಟೈನ್ ಹಾಲ್ನಲ್ಲಿ ಇತರೆ ಆರೋಪಿಗಳು ಲಾಕ್ ಆಗಿದ್ದಾರೆ. ಇತರೆ ಆರೋಪಿಗಳು ಕ್ವಾರಂಟೈನ್ ಹಾಲ್ನಲ್ಲಿದ್ರೆ ಇವರು ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, ದೀಪಕ್, ಕೇಶವ್ ಇವರೆಲ್ಲರೂ ಕೂಡ ಕ್ವಾರಂಟೈನ್ ಹಾಲ್ನಲ್ಲಿದ್ದರು. ರಾಯಲ್ ಲೈಫ್ಗೆ ಬ್ರೇಕ್ ಹಾಕಿ ಸೆಲ್ ಹಿಂದೆ ಅವರನ್ನು ಕಳಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿನ್ನೆ ರಾತ್ರಿ ಕಳೆದಿದ್ದಾರೆ. ಇವತ್ತು ವೈದ್ಯಕೀಯ ತಪಾಸಣೆ ಆಗುತ್ತೆ. ಅವರ ಆರೋಗ್ಯದ ಸ್ಥಿತಿಯೆಲ್ಲ ಹೇಗಿದೆ ಅಂಥೇಳಿ ನೋಡ್ತಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಶೆಟ್ಟಿ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ನಿನ್ನೆ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಅವರ ದಿನಚರಿ ಎಲ್ಲ ಹೇಗಿರುತ್ತೆ ಇವತ್ತು? ನಿನ್ನೆ ರಾತ್ರಿ ಯಾವ ಸೆಲ್ನಲ್ಲಿದ್ರು, ಏನು ಹೇಳಿದ್ದಾರೆ ಅಧಿಕಾರಿಗಳೆಲ್ಲ? ರಂಜಿತ್, ನಿನ್ನೆ ಸಂಜೆ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಸೇರಿ ಅವರ ಗ್ಯಾಂಗ್ ಅಂತ ಈ ಒಂದು ಪ್ರಕರಣದಲ್ಲಿ ಇರುವಂತಹ ಪವನ್, ರಾಘವೇಂದ್ರ, ನಂದೀಶ್, ಜಗದೀಶ್, ಅನುಕುಮಾರ್ ಸೇರಿ ಎಲ್ಲರೂ ಕೂಡ ಪರಪ್ಪನಗರ ಜೈಲಿಗೆ ಬಿಡಲಾಗಿತ್ತು. ಈ ಒಂದು ಪರಪ್ಪನಗರ ಜೈಲಲ್ಲಿ ಹೆಚ್ಚಿನ ಸುರಕ್ಷತೆಗಾಗಿ ಪ್ರಕರಣವನ್ನ ಗಂಭೀರವಾಗಿ ಈಗಾಗಲೇ ಪರಿಗಣಿಸಿರುವ ಹಿನ್ನೆಲೆಯಲ್ಲಿ ಪವಿತ್ರ ಅವರನ್ನ ಮೈನ್ ಜೈಲ್ನಲ್ಲಿ ಬಿಡಲಾಗಿದೆ. ಮಹಿಳಾ ಬ್ಯಾರಕ್ ನಲ್ಲಿ ಅವರಿಗೆ ಪ್ರತ್ಯೇಕವಾದ ಕೊಠಡಿಯನ್ನು ಕೂಡ ನೀಡಲಾಗಿದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಬಂದಂತ ಉಳಿದ ಆರೋಪಿಗಳೇನಿದ್ರು ಅವರೆಲ್ಲರನ್ನೂ ಕೂಡ ನಿನ್ನೆ ಸಂಜೆವರೆಗೂ ಕೂಡ ಜೈಲಿನ ಅಧಿಕಾರಿಗಳು ಒಂದಷ್ಟು ಚರ್ಚೆಯನ್ನ ನಡೆಸಿದ್ರು. ಅದಾದ ಬಳಿಕ ಅವರನ್ನ ಏನು ಮೈನ್ ಜೈಲ್ನಲ್ಲಿ ಬಿಡಬೇಕು ಅಂತ ಹೇಳಲಾಗಿತ್ತು. ಆದ್ರೆ ಕೊನೆಯ ವೇಳೆಗೆ ಅವರನ್ನ ಕ್ವಾರಂಟೈನ್ ಜೈಲಿನ ಒಂದೇ ಸೆಲ್ನಲ್ಲಿ ಬಿಡಲಾಗಿದೆ. ಅವರೆಲ್ಲರೂ ಕೂಡ ಕ್ವಾರಂಟೈನ್ ಜೈಲಿನ ಒಂದೇ ಕೊಠಡಿಯಲ್ಲಿ, ಅಂತಂದ್ರೆ ಆ ಕ್ವಾರಂಟೈನ್ ಜೈಲಿನ ಹಾಲ್ ಏನಿದೆ ಅಲ್ಲಿ ಅವ್ರನ್ನ ಬಿಡಲಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಅವ್ರನ್ನು ಕೂಡ ಮೈನ್ ಜೈಲ್ಗೆ ಬಿಡುವಂತ ಒಂದಷ್ಟು ಸಾಧ್ಯತೆಗಳು. ಜೊತೆಗೆ ಈಗಾಗಲೇ ಪವಿತ್ರ ಗೌಡ ಏನಿದ್ದಾಳೆ ಇವಳು ಮೈನ್ ಜೈಲಿನ ಕೊಠಡಿಯಲ್ಲಿ ಇರೋದ್ರಿಂದಾಗಿ ನಿನ್ನೆ ರಾತ್ರಿ ಜೈಲಿನಲ್ಲಿ ಕಳೆಬೇಕಾದ ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ಐಷಾರಾಮಿ ಜೀವನವನ್ನ ಏನ್ ನಡೆಸಿದ್ಲು, ಅದಾದ ಬಳಿಕ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೇರಿರುವ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ಸಂಜೆ ಜೈಲಿಗೆ ಬರೋದು ತಡ ಆಗಿರುವ ಹಿನ್ನೆಲೆಯಲ್ಲಿ ಕೈದಿ ನಂಬರ್ ಅನ್ನ ಇವತ್ತು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 10:30 ನಂತರ ನೀಡೋದಕ್ಕೆ ಜೈಲಿನ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಅವರ ಮನೆಯವರಾಗ್ಲಿ ಯಾರಾದ್ರೂ ಇವತ್ತು ಭೇಟಿಗೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ಐಷಾರಾಮಿ ಜೀವನವನ್ನ ನಡೆಸಿರುವಂತಹ ಈ ಒಂದು ಆರೋಪಿಗಳು ನವೀನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನವೀನ್.